ಹಾಯ್ ನಮಸ್ಕಾರ ಸ್ಪರ್ಧಾರ್ಥಿಗಳೇ. ಇವತ್ತೊಂದು ಹೊಸ ಸಂಚಿಕೆ, ಮೊದಲ ಪ್ರಯತ್ನ 6ನೇ ತರಗತಿಯ ಸಮಾಜ ವಿಜ್ಞಾನ ಭಾಗ 1ರ ಒಂದು ವಿಶೇಷ ಸಂಚಿಕೆಯೊಂದಿಗೆ ಬಂದಿದ್ದೇನೆ. ನನ್ನ ಚಾನೆಲ್ ಅನ್ನ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದಲ್ಲಿ ಡಾಕ್ಟರ್ ಲೋಕೇಶ್ ರಾಠೋಡ್ ಅಮರ್ತ್ಯ ಸೇನ್ ಅಧ್ಯಯನ ವೇದಿಕೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಪ್ರತಿಯೊಂದು ದಿನ ಈ ಒಂದು ಕ್ಲಾಸ್ ಗಳನ್ನ ಮಾಡ್ತಾ ಇದ್ದೇನೆ, ಇದರ ಸದುಪಯೋಗ ಪಡಿಸಿಕೊಳ್ಳಿ. ಇವತ್ತಿನ ಕ್ಲಾಸ್ ನಲ್ಲಿ ಅಧ್ಯಾಯ 1 6ನೇ ತರಗತಿಯ ಸಮಾಜ ವಿಜ್ಞಾನ ಭಾಗ 1 ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ ಪಾಠದ ಪರಿಚಯ. ಈ ಅಧ್ಯಾಯದಲ್ಲಿ ಇತಿಹಾಸದ ಅರ್ಥವನ್ನ ಪರಿಚಯಿಸಲಾಗಿದೆ, ಇತಿಹಾಸದ ಉಪಯೋಗಗಳನ್ನ ವಿವರಿಸಲಾಗಿದೆ, ಇತಿಹಾಸವನ್ನ ರಚಿಸಲು ಬಳಸಿಕೊಳ್ಳಲಾಗುವ ವಿವಿಧ ಆಧಾರಗಳನ್ನ ಪಟ್ಟಿ ಮಾಡಲಾಗಿದೆ, ಹಾಗೂ ಇತಿಹಾಸ ಕಾಲ ಮತ್ತು ಪ್ರಾಗೈತಿಹಾಸ ಕಾಲ ನಡುವಿನ ವ್ಯತ್ಯಾಸವನ್ನ ತಿಳಿಸಲಾಗಿದೆ. ಹಳೆಯ ಶಿಲಾಯುಗ, ಮಧ್ಯ ಶಿಲಾಯುಗ ಮತ್ತು ನವಶಿಲಾಯುಗ ಮತ್ತು ಲೋಹಗಳ ಯುಗಗಳಲ್ಲಿ ಮಾನವನ ಬದುಕಿನ ಉಂಟಾದ ಬದಲಾವಣೆಗಳನ್ನ ಗುರುತಿಸುವಂತಹ ಒಂದು ವಿಷಯವನ್ನ ಈ ಒಂದು ಅಧ್ಯಾಯದಲ್ಲಿ ಅಧ್ಯಯನ ಮಾಡಲಾಗಿದೆ, ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜದಲ್ಲಿ. ಅದೇ ರೀತಿ ಅದರ ಮುಂದುವರೆದ ಭಾಗದಲ್ಲಿ ನೋಡೋದಾದರೆ ಇತಿಹಾಸ ಎಂದರೇನು, ಈ ಹಿಂದೆ ನಡೆದು ಹೋದ ಸಂಗತಿಗಳನ್ನ ಕ್ರಮಬದ್ಧವಾಗಿ ಹೇಳುವುದೇ ಇತಿಹಾಸ. ಅಂದ್ರೆ ಇತಿಹಾಸ ಹೀಗೆ ಇತ್ತು, ಹೇಗಾಯಿತು, ಯಾವ ಸಂದರ್ಭದಲ್ಲಿ ಆಯಿತು, ಅಂದ್ರೆ ಹಳೆಯ ಕಾಲದ ಘಟನೆಗಳನ್ನ ಕ್ರಮಬದ್ಧವಾಗಿ ಅಧ್ಯಯನ ಮಾಡೋದಕ್ಕೆ ಇತಿಹಾಸ ಅಂತ ಕರೀತಾರೆ. ಇದು ಮನುಷ್ಯರು ನಡೆದು ಬಂದ ದಾರಿಯನ್ನ ಪರಿಚಯಿಸುತ್ತದೆ, ಆ ದಾರಿಯಲ್ಲಿ ಮಾನವರ ಸಫಲತೆ ಮತ್ತು ವಿಫಲತೆಗಳನ್ನ ವಿವರಿಸುತ್ತದೆ. ಇತಿಹಾಸವು ಘಟನೆಗಳನ್ನ ವಿವರಿಸುವಾಗ ಕಾಲ, ಸ್ಥಳ ಮತ್ತು ವ್ಯಕ್ತಿಯ ಕುರಿತು ನಿರ್ದಿಷ್ಟತೆ ಮತ್ತು ಖಚಿತತೆಯನ್ನ ಹೊಂದಿರುತ್ತದೆ. ಅಂದರೆ ಆ ಘಟನೆ ಯಾವಾಗ, ಎಲ್ಲಿ, ಯಾರಿಂದ ನಡೆಯಿತು ಎಂಬುದರ ಸ್ಪಷ್ಟತೆ ಇರುತ್ತದೆ. ಈ ಸ್ಪಷ್ಟತೆ ಇಲ್ಲವಾದರೆ ಇತಿಹಾಸ ಕಥೆಯಾಗಿ ಹೋಗುತ್ತದೆ. ಕತೆ ಮತ್ತು ಇತಿಹಾಸ ಇರುವ ವ್ಯತ್ಯಾಸ. ಕತೆ ಒಂದಾನೊಂದು ಕಾಲದಲ್ಲಿ ಒಂದಾನೊಂದ ಊರಿನಲ್ಲಿ ಒಬ್ಬ ರಾಜನಿದ್ದ, ಅವನೊಂದು ಯುದ್ಧ ಮಾಡಿದ, ಇದು ಒಂದು ಕಥೆಯಾದರೆ ಇತಿಹಾಸ ಪೂರ್ವ 261ರಲ್ಲಿ ಪಾಟಲಿಪುತ್ರದಲ್ಲಿ ಆಳುತ್ತಿದ್ದ ಅಶೋಕನೆಂಬ ರಾಜನು ಕಳಿಂಗ ರಾಜ್ಯದ ಮೇಲೆ ಯುದ್ಧ ಮಾಡಿದನು. ಇದು ಇತಿಹಾಸ. ಅಂದ್ರೆ ಇತಿಹಾಸ ಹಿಂದೆ ನಡೆದು ಹೋದಂತ ಸಂಗತಿಯ ಬಗ್ಗೆ ಕ್ರಮಬದ್ಧವಾಗಿ ಹೇಳುವಂಥದ್ದು ಇತಿಹಾಸ. ಹಾಗಾಗಿ ಇತಿಹಾಸದ ಮುಂದುವರೆದ ಭಾಗದಲ್ಲಿ ನೋಡೋದಾದ್ರೆ ಇತಿಹಾಸ ಏಕೆ ಬೇಕು, ಅಂದ್ರೆ ಇತಿಹಾಸವನ್ನ ನಾವು ಯಾಕೆ ಅಧ್ಯಯನ ಮಾಡಬೇಕು? ಮಕ್ಕಳೇ, ನೀವು ಒಮ್ಮೆ ಬೆಂಕಿಯ ಜ್ವಾಲೆಯನ್ನ ಮುಟ್ಟುತ್ತೀರಿ ಎಂದಿಟ್ಟುಕೊಳ್ಳಿ, ಏನಾಗುತ್ತದೆ? ಬೆಂಕಿ ಸುಡುತ್ತದೆ ಅಲ್ಲವೇ? ಇದುವೇ ಅನುಭವ. ಮತ್ತೊಮ್ಮೆ ನೀವು ಬೆಂಕಿಯ ಜ್ವಾಲೆಯನ್ನ ಮುಟ್ಟುತ್ತೀರಾ? ಇಲ್ಲ. ಏಕೆಂದರೆ ಈ ಮೊದಲು ಬೆಂಕಿಯು ಸುಟ್ಟ ಅನುಭವ ನಿಮ್ಗಿದೆ ಅಲ್ಲವೇ? ಹೌದು. ಇದನ್ನು ನೆನಪು ಅಥವಾ ಜ್ಞಾಪನ ಶಕ್ತಿ ಇಲ್ಲವೇ ಸ್ಮರಣ ಶಕ್ತಿ ಎಂದು ಕರೀತಾರೆ. ಅಂದ್ರೆ ಒಂದು ವೇಳೆ ಮನುಷ್ಯರಿಗೆ ಸ್ಮರಣ ಶಕ್ತಿ ಇಲ್ಲದೆ ಹೋದರೆ ಏನು ಮಾಡುತ್ತಿದ್ದರು? ಮಾಡಿದ ತಪ್ಪುಗಳನ್ನೇ ಮತ್ತೆ ಮತ್ತೆ ಮಾಡುತ್ತಿದ್ದರಲ್ಲವೇ? ಇದರಿಂದ ಮಾನವರ ಪ್ರಗತಿ ಸಾಧ್ಯವಾಗುತ್ತಿರಲಿಲ್ಲ. ಹಾಗಾಗಿ ಇತಿಹಾಸ ಬೇಕು ನಮ್ಗೆ. ಇತಿಹಾಸ ಅಂದ್ರೆ ಹಿಂದಿನ ಕಾಲಘಟ್ಟದಲ್ಲಿ ಯಾವ ರೀತಿಯ ಬದಲಾವಣೆಗಳನ್ನ, ಯಾವ ರೀತಿಯ ಒಂದು ಜೀವನ ಶೈಲಿ ಇತ್ತು, ಆರ್ಥಿಕ ಪರಿಸ್ಥಿತಿ, ಸಾಮಾಜಿಕ ಪರಿಸ್ಥಿತಿ ಹೇಗಿತ್ತು ಅನ್ನೋದನ್ನ ತಿಳಿದುಕೊಳ್ಳಿಕ್ಕೆ ಇತಿಹಾಸ ಬೇಕೇ ಬೇಕು. ಹಾಗಾದ್ರೆ ಇತಿಹಾಸದ ಮುಂದುವರೆದ ಭಾಗದಲ್ಲಿ ನೋಡೋದಾದ್ರೆ, ಹಾಗಾದ್ರೆ ಮನುಷ್ಯರ ಪ್ರಗತಿಯ ಸ್ಮರಣ ಶಕ್ತಿ ಇದ್ದಂತೆ ಒಂದು ಸಮಾಜ ಅಥವಾ ಒಂದು ದೇಶದ ಪ್ರಗತಿ ಸ್ಮರಣ ಶಕ್ತಿ ಇರಬೇಕಲ್ಲವೇ? ಹೌದು, ಇರಬೇಕು. ಹಾಗಾದ್ರೆ ಯಾವುದೋ ಒಂದು ಸಮಾಜಕ್ಕೆ ಅಥವಾ ದೇಶಕ್ಕೆ ಇರಬಹುದಾದ ಸ್ಮರಣ ಶಕ್ತಿ ಏನು? ಹೌದಾ, ಅದೇ ಇತಿಹಾಸ. ಅಂದ್ರೆ ಹೌದು, ಮನುಷ್ಯನಿಗೆ ಸ್ಮರಣ ಶಕ್ತಿ ಇದ್ದಂತೆ ಒಂದು ಸಮಾಜಕ್ಕೆ, ರಾಜ್ಯಕ್ಕೆ, ದೇಶಕ್ಕೆ ಅಷ್ಟೇ ಏಕೆ ಜಗತ್ತಿಗೆ ಇತಿಹಾಸ ಸ್ಮರಣ ಶಕ್ತಿಯಾಗಿದೆ. ಅಂದ್ರೆ ಇತಿಹಾಸವು ನಮ್ಮ ಪೂರ್ವಿಕರು ಕೈಗೊಂಡ ಒಳ್ಳೆಯ ಮತ್ತು ತಪ್ಪು ತೀರ್ಮಾನಗಳಿಂದ ಅನುಭವಿಸಿದ ಸುಖ ದುಃಖಗಳನ್ನ, ಕಷ್ಟಗಳನ್ನ ತಿಳಿಸುತ್ತೆ, ಅಲ್ಲದೆ ಮುಂದಿನ ತೀರ್ಮಾನಗಳನ್ನ ಕೈಗೊಳ್ಳುವಾಗ ಎಚ್ಚರಿಸುತ್ತದೆ. ಇತಿಹಾಸದಲ್ಲಿನ ನಮ್ಮ ಪೂರ್ವಿಕರು ತತ್ವಾದರ್ಶಗಳು, ವಿಚಾರಧಾರೆಗಳು ಮುಂದಿನ ತಲೆಮಾರುಗಳಿಗೆ ಮಾದರಿಯೋ ಅಥವಾ ದಾರಿದೀಪವೂ ಆಗುತ್ತವೆ. ಅವರ ಶೌರ್ಯ, ಪರಾಕ್ರಮ ಮತ್ತು ತ್ಯಾಗ, ಬಲಿದಾನಗಳು ನಂತರ ಪೀಳಿಗೆಗಳಿಗೆ ಸ್ಫೂರ್ತಿಯಾಗುತ್ತವೆ. ಇಷ್ಟೇ ಅಲ್ಲದೆ ನಮ್ಮ ಸಂಸ್ಕೃತಿ ಪರಂಪರೆಯನ್ನ ಪರಿಚಯಿಸುವ ಮೂಲಕ ಅಭಿಯಾನ ಮತ್ತು ಗೌರವ ಇತಿಹಾಸ ಮೂಡಿಸುತ್ತದೆ. ಇತಿಹಾಸದ ಪಿತಾಮಹ ಅಂತ ಕರೀತಾರೆ. ಹೆರೋಡೋಟಸ್ ಅವರು ಇತಿಹಾಸದ ಪಿತಾಮಹ ಅಂತ ಹೇಳಬಹುದು. ಹಾಗಾಗಿ ಇತಿಹಾಸ ಅಂತಕ್ಕಂಥದ್ದು ಮುಂದಿನ ತೀರ್ಮಾನಗಳನ್ನು ಕೈಗೊಳ್ಳಿಕ್ಕೆ ಎಚ್ಚರವನ್ನು ನೀಡುತ್ತದೆ. ಅದೇ ರೀತಿ ಮುಂದುವರೆದ ಭಾಗದಲ್ಲಿ ಇತಿಹಾಸ ಹೇಗೆ ರಚಿಸಬೇಕು ಎಂಬುದನ್ನ ಮೊಟ್ಟ ಮೊದಲಿಗೆ ತೋರಿಸಿಕೊಟ್ಟವರು ಗ್ರೀಕ್ ದೇಶದ ಹೆರೋಡೋಟಸ್. ಹೆರೋಡೋಟಸ್ ಅವರನ್ನ ಇತಿಹಾಸದ ಪಿತಾಮಹ ಎಂದು ಕರೀತಾರೆ. ಹೆರೋಡೋಟಸ್ ಅವರು ಇತಿಹಾಸ
ಪಿತಾಮಹ ಅಂತ ಕರೀತಾರೆ. ಅವರು ಆಧಾರಗಳು, ಇತಿಹಾಸ ರಚಿಸುವವರನ್ನ ಇತಿಹಾಸಕಾರರು ಎನ್ನುತ್ತಾರೆ. ಇವರು ಇತಿಹಾಸವನ್ನ ನಿರ್ದಿಷ್ಟವಾಗಿ ಮತ್ತು ಖಚಿತವಾಗಿ ಹೇಳಲು ಸಾಕ್ಷ್ಯಾಧಾರಗಳನ್ನು ಬಳಸಿಕೊಳ್ತಾರೆ. ಆದ್ದರಿಂದ ಆಧಾರವಿಲ್ಲದೆ ಇತಿಹಾಸವಿಲ್ಲ ಎಂದು ಹೇಳಲಾಗುತ್ತೆ. ಅಂದ್ರೆ ಇತಿಹಾಸಕ್ಕೆ ಆಧಾರಗಳು ಬೇಕು, ಆಧಾರಗಳು ಇಲ್ಲದೆ ಇತಿಹಾಸ ಇರುವುದಿಲ್ಲ. ಇತಿಹಾಸದಲ್ಲಿ 2 ಆಧಾರಗಳಿದಾವೆ, ಸಾಹಿತ್ಯ ಆಧಾರ, ಪುರಾತತ್ವ ಆಧಾರ ಅಂತ ಹೇಳಿ. ಸಾಹಿತ್ಯ ಆಧಾರಗಳೆಂದ್ರೆ ಇತಿಹಾಸ ಹಿನ್ನೆಲೆಯಲ್ಲಿ ಸಾಹಿತ್ಯ ಎಂದರೆ ಬರವಣಿಗೆ ಅಥವಾ ಬಾಯಿಯಿಂದ ಬಾಯಿಗೆ ಹರಿದು ಬಂದಿರುವ ಸಂಗತಿಗಳು. ಇವುಗಳಲ್ಲಿ 2 ವಿಧ, ಒಂದು ಲಿಖಿತ ಸಾಹಿತ್ಯ, 2 ಮೌಖಿಕ ಸಾಹಿತ್ಯ. ಲಿಖಿತ ಸಾಹಿತ್ಯವನ್ನ ದೇಶೀಯ ಸಾಹಿತ್ಯ ಮತ್ತು ವಿದೇಶಿಯ ಸಾಹಿತ್ಯಗಳೆಂದು ವಿಂಗಡಿಸಲಾಗುವುದು. ಮೌಖಿಕ ಸಾಹಿತ್ಯವು ಜನಪದ ಗೀತೆ, ಕತೆ, ಲಾವಣಿ, ಐತಿಹ್ಯ ಮೊದಲಾದವುಗಳನ್ನ ಒಳಗೊಂಡಿರುತ್ತದೆ. ಲಿಖಿತ ಸಾಹಿತ್ಯ ರಚಿಸುವವರು ಅಕ್ಷರಸ್ಥರಾದರೆ ಮೌಖಿಕ ಸಾಹಿತ್ಯ ರಚಿಸುವವರು ಅನಕ್ಷರಸ್ಥರಾಗಿರ್ತಾರೆ ಅನ್ನೋದನ್ನ ಇಲ್ಲಿ ನಾವು ಮೊದಲಿಗೆ ಗಮನಿಸಬೇಕಾಗ್ತದೆ. ಹಾಗಾಗಿ ಇತಿಹಾಸ ಆಧಾರಗಳಲ್ಲಿ 2 ಪ್ರಮುಖ ಆಧಾರಗಳ ಇದಾವೆ, ಸಾಹಿತ್ಯ ಆಧಾರ, ಪುರಾತತ್ವ ಆಧಾರ ಅಂತಕ್ಕಂಥದ್ದು. ಅದೇ ರೀತಿ ಮುಂದುವರೆದ ಭಾಗದಲ್ಲಿ ನೋಡೋದಾದ್ರೆ ಪುರಾತತ್ವ ಆಧಾರಗಳು ಅಂದ್ರೆ ಹಿಂದಿನ ಮಾನವರು ನಿರ್ಮಿಸಿದ ಮತ್ತು ಬಳಸಿದ ಭೌತಿಕ ವಸ್ತುಗಳ ಅವಶೇಷಗಳೇ ಪುರಾತತ್ವ ಆಧಾರಗಳು. ಭೂಮಿಯ ಒಳಗೆ ಹುದುಗಿ ಹೋಗಿರುವ ಅವಶೇಷಗಳನ್ನ ಉತ್ಖನನದ ಮೂಲಕ ತೆಗೆಯಲಾಗುವುದು. ಪುರಾತತ್ವ ಆಧಾರಗಳು ವ್ಯಾಪ್ತಿಗೆ ಮಡಕೆ, ಚೂರುಗಳು, ನಾಣ್ಯಗಳು, ಶಾಸನಗಳು, ಸ್ಮಾರಕಗಳು ಮತ್ತಿತರ ಅವಶೇಷಗಳು ಒಳಗೊಳ್ಳುತ್ತವೆ. ಅಂದ್ರೆ ಉತ್ಖನನ ಅಂದ್ರೆ ಮಾನವನ ಪ್ರಾಚೀನ ಅವಶೇಷ ಅಥವಾ ಪಳವಳಿಕೆಗಳನ್ನ ಹೊರತೆಗೆಯಲು ನಡೆಸುವ ವೈಜ್ಞಾನಿಕ ಭೂ ಅಗೆತ. ಬ್ರಷ್, ಕರಣಿ, ಚಾಕು, ಮರದ ದಬ್ಬಳದಂತಹ ಮಣಚಾದ ಸಾಧನಗಳನ್ನ ಬಳಸಿ ನಿಧಾನವಾಗಿ ಮಣ್ಣಿನ ಪದರಗಳನ್ನ ಸರಿಸುತ್ತಾರೆ. ಆ ಮಣ್ಣಿನಲ್ಲಿ ಸಿಗುವ ಮಡಿಕೆ, ಚೂರು, ನಾಣ್ಯ, ಮಣಿ, ಹರಳು, ಎಲುಬು ಮುಂತಾದ ಅವಶೇಷಗಳನ್ನ ಹೊರತೆಗೆಯುವ ಅಧ್ಯಯನಕ್ಕೆ ಒಳಪಡಿಸುತ್ತಾರೆ. ಇದಕ್ಕೆ ಉತ್ಖನನ ಎಂದು ಹೇಳಬಹುದು. ಸೊ ಇತಿಹಾಸ ಆಧಾರವನ್ನು 2 ರೀತಿಯಲ್ಲಿ ವಿಂಗಡಣೆ ಮಾಡಿದ್ದಾರೆ, ಸಾಹಿತ್ಯ ಆಧಾರ, ಪುರಾತತ್ವ ಆಧಾರ. ಸಾಹಿತ್ಯ ಆಧಾರದಲ್ಲಿ 2 ವಿಧಗಳಿದಾವೆ, ಲಿಖಿತ ಸಾಹಿತ್ಯ, ಮೌಖಿಕ ಸಾಹಿತ್ಯ. ಸೊ ಲಿಖಿತ ಸಾಹಿತ್ಯದಲ್ಲಿ ದೇಶೀಯ ಸಾಹಿತ್ಯ, ವಿದೇಶಿಯ ಸಾಹಿತ್ಯ. ಮೌಖಿಕ ಸಾಹಿತ್ಯದಲ್ಲಿ ಲಾವಣಿಗಳು, ಜಾನಪದ ಕಥೆಗಳು, ಐತಿಹ್ಯಗಳು. ಪುರಾತತ್ವ ಆಧಾರಗಳಲ್ಲಿ ಸ್ಮಾರಕಗಳು, ನಾಣ್ಯಗಳು, ಶಾಸನಗಳು, ಇತರ ಅವಶೇಷಗಳನ್ನ ಅದು ಒಳಗೊಂಡಿರುತ್ತೆ ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ. ಹಾಗಾಗಿ ಇತಿಹಾಸದಲ್ಲಿ 2 ಪ್ರಮುಖ ಆಧಾರಗಳಿದಾವೆ, ಒಂದು ಸಾಹಿತ್ಯ ಆಧಾರ, ಇನ್ನೊಂದು ಪುರಾತತ್ವ ಆಧಾರ. ಸೊ ಸಾಹಿತ್ಯ ಆಧಾರದಲ್ಲಿ ಮತ್ತೆ ಲಿಖಿತ ಸಾಹಿತ್ಯ, ಮೌಖಿಕ ಸಾಹಿತ್ಯ. ಲಿಖಿತ ಸಾಹಿತ್ಯದಲ್ಲಿ ದೇಶೀಯ ಸಾಹಿತ್ಯ, ವಿದೇಶಿಯ ಸಾಹಿತ್ಯ. ಮೌಖಿಕ ಸಾಹಿತ್ಯದಲ್ಲಿ ಲಾವಣಿಗಳು, ಜಾನಪದ ಕಥೆಗಳು, ಐತಿಹ್ಯಗಳು. ಸೊ ಹೀಗೆ ಐತಿಹಾಸಿಕ ಆಧಾರಗಳಂತ ಹೇಳಬಹುದು. ಅದೇ ರೀತಿ ಇತಿಹಾಸದ ಕಾಲಗಣನೆ, ಶಾಲಿವಾನ ಶಕೆ, ಸಾಮಾನ್ಯ ಶಕ ವರ್ಷ. ಸೊ ಕಾಲಗಣನೆಯನ್ನ ಮಹತ್ವಪೂರ್ಣವಾದ ದಿನದಿಂದ ಆರಂಭಿಸಲಾಗ್ತದೆ. ಅಂತಹ ಕಾಲಗಣನೆಯನ್ನ ಶಕ ಎನ್ನುತ್ತಾರೆ. ಕಾಲಗಣನೆಯನ್ನ ಮಹತ್ವಪೂರ್ಣವಾದ ದಿನದಿಂದ ಆರಂಭಿಸಲಾಗುತ್ತದೆ. ಅಂತಹ ಕಾಲಗಣನೆಯನ್ನ ಶಕ ಅಥವಾ ಶಕೆ ಎನ್ನುತ್ತೇವೆ. ಅಂದ್ರೆ ಸಾಮಾನ್ಯ ಶಕ ಯೇಸು ಕ್ರಿಸ್ತರು ಬದುಕಿದ ಕಾಲಾವಧಿಯಲ್ಲಿ ನಿರ್ದಿಷ್ಟ ವರ್ಷದಿಂದ ಪ್ರಾರಂಭವಾಗುತ್ತದೆ. ಅಂದ್ರೆ ವಿಜಯನಗರ ಸಾಮ್ರಾಜ್ಯವು ಸಾಮಾನ್ಯ ಶಕ 1336ರಲ್ಲಿ ಸ್ಥಾಪನೆಯಾಯಿತು. ಅಂದ್ರೆ ಅದು ಸ್ಥಾಪನೆಯಾಗಿ ಯೇಸುವಿನ ವರ್ಷದಿಂದ ಅಂದ್ರೆ 1336 ವರ್ಷಗಳ ಕಳೆದಿವೆ ಎಂದು ಅರ್ಥ. ಅಂದ್ರೆ ಕಾಲಗಣನೆಯನ್ನ ಇನ್ನಿತರ ಶಕೆಗಳಲ್ಲಿಯೂ ಮಾಡುತ್ತಾರೆ. ಶಾಲಿವಾನ, ಗುಪ್ತ, ವಿಕ್ರಮ, ಹಿಜ್ರಾ ಇನ್ನು ಮುಂತಾದ ಶಕೆಗಳಿವೆ. ಸಾಮಾನ್ಯವಾಗಿ ಈಗ ಇತಿಹಾಸ ನಿರೂಪಣೆಯಲ್ಲಿ ಸಾಮಾನ್ಯ ಶಕ ಎಂಬುದು ರೂಢಿಯಲ್ಲಿದೆ. ಒಂದು ಶತಮಾನವೆಂದರೆ 100 ವರ್ಷಗಳು. ನಾವು ಸಾಮಾನ್ಯ ಶಕ ಅಂದ್ರೆ 21 ಶತಮಾನದವರು. ಅಂದ್ರೆ ಸಾಮಾನ್ಯ ಶಕ ಅಂದ್ರೆ 2001ರಿಂದ ಸಾಮಾನ್ಯ ಶಕ 2001 100 ವರ್ಷ ಅಂತ ಹೇಳಿ ಹೇಳಬಹುದು. ಇದು ಇತಿಹಾಸದ ಕಾಲಗಣನೆ ಅಥವಾ ಸಾಮಾನ್ಯ ಶಕ ವರ್ಷಕ್ಕೆ ಸಂಬಂಧಿತ ಮಾಹಿತಿ. ಯೇಸು ಬದುಕಿನ ಕಾಲಾವಧಿ ಸಾಮಾನ್ಯ ಶಕ ಪೂರ್ವ 3ನೇ ಶತಮಾನ ಅಂದ್ರೆ 300. ಸೊ 2ನೇ ಶತಮಾನ ಅಂದ್ರೆ 200. ಸೊ ನಿರ್ದಿಷ್ಟ ವರ್ಷ ಅಂದ್ರೆ 1 ಶತಮಾನ ಅಂದ್ರೆ 100. 1 ಶತಮಾನ ಅಂದ್ರೆ 0. ಸಾಮಾನ್ಯ ಶಕ ಅಂದ್ರೆ 2ನೇ ಶತಮಾನ ಅಂದ್ರೆ 100. 3ನೇ ಶತಮಾನ ಅಂದ್ರೆ 300. ಸೊ ಹೀಗೆ ಇಸ್ವಿಗಳ ಮಾನವನ ಪ್ರಗತಿಯನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತವೆ. ಘಟನೆಗಳು ನಡೆದ ಕಾಲಕ್ರಮವನ್ನು ತಿಳಿಸುತ್ತವೆ. ಇಸ್ವಿಗಳನ್ನ ಸೂಚಿಸುವ ಉದ್ದೇಶವಾಗಿದೆ. ಇಸ್ವಿಗಳನ್ನ ಕಂಠಪಾಡು ಮಾಡುವುದಕ್ಕಾಗಿ ಮಾತ್ರವೇ ಹೇಳಲಾಗಿಲ್ಲ. ಹಾಗಾಗಿ ಇತಿಹಾಸ ಯಾವ ರೀತಿ ಇತ್ತು ಅನ್ನೋದನ್ನ ಈ ಅಂಕಿ ಸಂಖ್ಯೆಗಳು ನಮಗೆ ವಿವರಣೆಯನ್ನು ಕೊಡ್ತಾ ಇದ್ದಾವೆ.
ಆರಂಭಿಕ ಸಮಾಜ. ಸಾಮಾನ್ಯವಾಗಿ ಇತಿಹಾಸವನ್ನ 3 ಪ್ರಧಾನ ಕಾಲಗಳಾಗಿ ವರ್ಗೀಕರಿಸಬಹುದಾಗಿದೆ. ಪ್ರಾಗೈತಿಹಾಸಿಕ ಕಾಲ, ಪೂರ್ವಭಾವಿ ಇತಿಹಾಸ ಕಾಲ ಮತ್ತು ಇತಿಹಾಸ ಕಾಲ. ಮಾನವರು ಇತಿಹಾಸ ಕಾಲದಲ್ಲಿ ಪ್ರಾಗೈತಿಹಾಸ ಕಾಲವೇ 99.90% ಕಾಲಾವಧಿಯನ್ನ ಒಳಗೊಂಡಿದೆ. ಆದ್ರೆ ಆ ಕಾಲದ ಕುರಿತು ಅಧ್ಯಯನ ಮಾಡಲು ಇರುವ ಆಧಾರಗಳು ಬಹಳ ಕಡಿಮೆ. ಆದ್ದರಿಂದ ಇತಿಹಾಸದಲ್ಲಿ ಪ್ರಾಗೈತಿಹಾಸಕ ಕೊಟ್ಟಿರುವ ಸ್ಥಳಾವಕಾಶವು ಕಡಿಮೆಯೇ ಆಗಿದೆ. ಮೇಲಿನ 3 ಕಾಲಗಳನ್ನು ವರ್ಗೀಕರಿಸಲಿಕ್ಕೆ ಬಳಸುವ ಮಾನದಂಡವೇ ಅಕ್ಷರ ಜ್ಞಾನವಾಗಿದೆ. ಅಕ್ಷರ ಪರಿಚಯ ಇಲ್ಲದೆ ಕಾಲಘಟ್ಟವನ್ನ ಪ್ರಾಗೈತಿಹಾಸಿಕ ಕಾಲ ಎಂದು ಕರೆಯುವುದು. ಉದಾಹರಣೆಗೆ ಶಿಲಾಯುಗಗಳು. ಯಾವುದೊಂದು ಕಾಲದಲ್ಲಿ ಅಕ್ಷರಗಳ ತಿಳುವಳಿಕೆ ಇದ್ದು ಅವುಗಳನ್ನ ಇಂದು ಓದಲು ಸಾಧ್ಯವಾಗಿಲ್ಲದಿದ್ದರೆ ಆ ಕಾಲಘಟ್ಟವನ್ನ ಪೂರ್ವಭಾವಿ ಇತಿಹಾಸ ಕಾಲ ಎಂದು ಕರೀತೇವೆ. ಉದಾಹರಣೆಗೆ ಹರಪ್ಪ ನಾಗರಿಕತೆಯ ಕಾಲ. ಹಾಗಾಗಿ ಇಲ್ಲಿ ಆರಂಭಿಕ ಸಮಾಜದವನ್ನ 3 ರೀತಿಯಲ್ಲಿ ವಿಂಗಡಣೆ ಮಾಡ್ತೀವಿ. ಇಲ್ಲಿ ಪ್ರಾಗೈತಿಹಾಸಿಕ ಕಾಲ, ಪೂರ್ವಭಾವಿ ಐತಿಹಾಸಿಕ ಕಾಲ, ಐತಿಹಾಸಿಕ ಕಾಲ ಅಂತ ಹೇಳಿ. ನಾವು ಪ್ರೀ ಹಿಸ್ಟೋರಿಕ್ ಪೀರಿಯಡ್, 3 ವಿಧಾನಗಳಲ್ಲಿ ನಾವು ವಿಂಗಡಣೆ ಮಾಡ್ತೇವೆ. ಮುಂದುವರೆದ ಭಾಗದಲ್ಲಿ ಯಾವ ಕಾಲಘಟ್ಟದಲ್ಲಿ ಅಕ್ಷರಗಳು ಪರಿಚಯವಿರುವುದೋ ಮತ್ತು ಆ ಅಕ್ಷರಗಳನ್ನ ಇಂದು ಓದಲಾಗುವುದೋ ಆ ಕಾಲವನ್ನ ಇತಿಹಾಸ ಕಾಲ ಎಂದು ಕರೆಯಲಾಗುತ್ತೆ. ಅಂದ್ರೆ ಜೀವ ವಿಕಾಸದ ಹಾದಿಯಲ್ಲಿ ಮೊದಲು ಏಕಕೋಶ ಜೀವಿಗಳು, ನಂತರ ಮೃದ್ವಂಗಿಗಳು, ಮೀನು, ಸಸ್ಯ, ಕೀಟ, ಉಭಯವಾಸಿ, ರೆಕ್ಕೆಯುಳ್ಳ ಕೀಟ, ಸರೀಸೃಪ, ಪಕ್ಷಿಗಳು, ಸಸ್ತನಿಗಳು, ಹೂ ಬಿಡುವ ಸಸ್ಯ, ಹುಲ್ಲು, ವಾನರ, ದ್ವಿಪದಿಗಳು ವಿಕಾಸ ಹೊಂದಿದ್ದವು. ಸುಮಾರು 18 ಲಕ್ಷ ವರ್ಷಗಳ ಹಿಂದೆ ಮಾನವರು ಮೊದಲು ದಕ್ಷಿಣ ಆಫ್ರಿಕಾದಲ್ಲಿ ಕಾಣಿಸಿಕೊಂಡರು. ಇವರು ಆಫ್ರಿಕಾದಿಂದ ಪ್ರಪಂಚದ ವಿವಿಧ ಭೂಭಾಗಗಳಿಗೆ ವಲಸೆ ಹೋಗಿ ನೆಲೆಸಿದ್ದರಿಂದ ಹೇಳಲಾಗುತ್ತದೆ. ಈ ವಾದವು ಇಂದು ಸಾಕಷ್ಟು ವಿಮರ್ಶೆಗೆ ಒಳಗಾಗಿದೆ. ಪ್ರಾಗೈತಿಹಾಸಿಕ ಕಾಲ 3 ರೀತಿಯಲ್ಲಿ ವಿಂಗಡಣೆ ಮಾಡಲಾಗಿದೆ. ಹಳೆ ಶಿಲಾಯುಗ, ಮಧ್ಯ ಶಿಲಾಯುಗ, ನವಶಿಲಾಯುಗ ಅಂತ ಹೇಳಿ. 3 ರೀತಿಯಲ್ಲಿ ಅದನ್ನ ನಾವು ವಿಂಗಡಣೆ ಮಾಡಿದ್ದೇವೆ. ಅವುಗಳ ಪ್ರಾಮುಖ್ಯತೆ ಏನು, ಯಾಕೆ ಅವುಗಳನ್ನ ನಾವು ಅಧ್ಯಯನ ಮಾಡಬೇಕು? ಇತಿಹಾಸದ ಕಾಲಘಟ್ಟದಲ್ಲಿ, ಹಿಂದಿನ ಒಂದು ಕಾಲಘಟ್ಟದಲ್ಲಿ ನಮ್ಮ ಇತಿಹಾಸ ಹೇಗೆ ಇತ್ತು, ಯಾವ ರೀತಿಯ ಜನಾಂಗ ಇತ್ತು, ಅವರ ಬದುಕುವ ರೀತಿ ಹೇಗಿತ್ತು, ಅವರು ಯಾವ ರೀತಿಯ ಆಹಾರ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ರು, ಯಾವ ರೀತಿಯ ಬೆಳೆದು ಬಂದ ಹಾದಿ ಇದೆ, ಅವೆಲ್ಲವನ್ನ ತಿಳ್ಕೊಳ್ಳಿಕ್ಕೆ ಇತಿಹಾಸ ನಮ್ಗೆ ಅನುಕೂಲವಾಗ್ತದೆ. ಹಾಗಾಗಿ ಇತಿಹಾಸ ಅಂತಕ್ಕಂಥದ್ದು ಹಿಂದೆ ನಡೆದಿರ್ತಕ್ಕಂಥ ಘಟನೆಗಳನ್ನ ನಾವು ಹೇಗೆ ಇತ್ತು, ಹೀಗೆ ಆಯಿತು ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ನಾವು ಇತಿಹಾಸವನ್ನ ಅಧ್ಯಯನ ಮಾಡಬೇಕಾಗ್ತದೆ. ಹಾಗಾಗಿ ಇತಿಹಾಸದ ಹಳೆ ಶಿಲಾಯುಗವನ್ನ ನೋಡೋದಾದರೆ, ಈ ಕಾಲವು ಮಾನವರ ಇತಿಹಾಸದ ಆರಂಭಿಕ ಪುರಾತಾತ್ವಿಕ ಹಂತವಾಗಿದೆ. ಅಂದ್ರೆ ಈ ಕಾಲದ ಮಾನವರು ಹಣ್ಣು, ಹಂಪಲು, ಗೆಡ್ಡೆಗೆಣಸುಗಳನ್ನ ತಿಂದು ಬದುಕುತ್ತಿದ್ದರು. ಅಲೆಮಾರಿಗಳಾಗಿದ್ದ ಇವರ ಆಹಾರವನ್ನ ಅರಸುತ್ತಾ ಗವಿಗಳಲ್ಲಿ, ಕಲ್ಲಾಸೆರೆಗಳಲ್ಲಿ ವಾಸಿಸುತ್ತಿದ್ದರು. ಹೆರೆಚಕ್ಕೆ ಗವಿಗಳಲ್ಲಿ ಕಲ್ಲಾಸರೆಗಳು ವಾಸಿಸುತ್ತಿದ್ದರು. ಚಾಕು, ಕಲ್ಲುಳಿ, ಮೊನೆ ಮುಂತಾದ ದೊಡ್ಡ ಶಿಲಾ ಉಪಕರಣಗಳನ್ನ ಬೆಂಚು ಕಲ್ಲುಗಳಿಂದ ತಯಾರಿಸಿಕೊಳ್ಳುತ್ತಿದ್ದರು. ಎಲೆ ಮತ್ತು ತೊಗಟೆಗಳ ಹೊದಿಕೆಗಳಾಗಿ ಬಳಸುತ್ತಿದ್ದರು. ಎಲ್ಲಾ ಕಾಲಗಳಲ್ಲಿ ಹಣ್ಣು, ಹಂಪಲು, ಗೆಡ್ಡೆಗೆಣಸುಗಳು ದೊರಕುತ್ತಿರಲಿಲ್ಲ. ಹಳೆಯ ಶಿಲಾಯುಗದ ಕೊನೆಯ ಘಟ್ಟದಲ್ಲಿ ಆಹಾರಕ್ಕಾಗಿ ಬೇಟೆಯಾಡುವುದು, ಮೀನು ಹಿಡಿಯುವುದು ಕಲಿತರು. ಮೊದಲು ಬಾರಿಗೆ ಬೆಂಕಿಯ ಪರಿಚಯ. ಹಳೆಯ ಶಿಲಾಯುಗದ ಪ್ರಮುಖ ನೆಲೆಗಳೆಂದರೆ ಮಧ್ಯಪ್ರದೇಶದ ಬೂಲಾನ್ ಕಣಿವೆ, ಕರ್ನಾಟಕದ ಹುಣಸಗಿ ಮತ್ತು ಬೈಚ್ಪಾಳ್ ಪ್ರದೇಶ, ಆಂಧ್ರ ಪ್ರದೇಶದ ಕರ್ನೂಲ್, ಅಮರಾವತಿ, ತಮಿಳುನಾಡಿನ ಅತಿರಂಪಕ್ಕಂ ಮುಂತಾದವಾಗಿ. ಸಾಮಾನ್ಯವಾಗಿ ಹಳೆ ಶಿಲಾಯುಗದ ಕಾಲವನ್ನ 5 ಲಕ್ಷ ವರ್ಷಗಳಿಂದ 12,000 ವರ್ಷಗಳವರೆಗೆ ಗುರುತಿಸಲಾಗಿತ್ತು. ಇದು ಹಳೆ ಶಿಲಾಯುಗ ಎಂದು ನಾವು ಹೇಳಬಹುದು. ಮಧ್ಯ ಶಿಲಾಯುಗ, ಇದು ಹಳೆ ಶಿಲಾಯುಗ ಮತ್ತು ನವಶಿಲಾಯುಗದ ನಡುವೆ ಇರುವಂತಹ ಸ್ಥಿತಿಯಂತರ ಕಾಲವಾಗಿದೆ. ಆದ್ದರಿಂದ ಇದನ್ನು ಮಧ್ಯ ಶಿಲಾಯುಗ ಎಂದು ಕರೆಯಲಾಗುತ್ತೆ. ಈ ಕಾಲದ ಮಾನವರು ದೊಡ್ಡ ದೊಡ್ಡ ಶಿಲಾ ಉಪಕರಣಗಳ ಬದಲು ಕೌಶಲ್ಯಭರಿತ ಕಿರು ಶಿಲಾಯುಗಗಳನ್ನ ಬಳಸಲಾರಂಭಿಸಿದರು. ಆದ್ದರಿಂದ ಈ ಕಾಲವನ್ನ ಸೂಕ್ಷ್ಮ ಶಿಲಾಯುಗ ಎಂದು ಕರೆಯಲಾಗುತ್ತೆ. ನೋಡಿ, ಇಲ್ಲಿ ಪ್ರಾಗೈತಿಕ ಐತಿಹಾಸಿಕ ಮಾನವರು ಜನಜೀವನ ಕಾಲ್ಪನಿಕ ದೃಶ್ಯಗಳೊಂದಿಗೆ ನಡೆಯುತ್ತಿತ್ತು. ಅಂದ್ರೆ ಈ ಕಿರು ಆಯುಧಗಳನ್ನ ಬಾಣದ ತುದಿಗೆ ಅಥವಾ ಕಟ್ಟಿಗೆ ತುದಿಗೆ ಸಿಕ್ಕಿಸಿ ಬರ್ಚಿಯಂತೆ ಬಳಸಿ ಬೇಟೆಯಾಡುತ್ತಿದ್ದರು. ಕಾಡು ಧಾನ್ಯಗಳು ಆಹಾರಕ್ಕಾಗಿ ಸಂಗ್ರಹಿಸುತ್ತಿದ್ದರು. ಧಾನ್ಯಗಳಾಗಲಿ
ಬೇಟೆಗಳಾಗಲಿ ನಿರಂತರವಾಗಿ ದೊರಕುತ್ತಿರಲಿಲ್ಲ. ಅನೇಕ ವೇಳೆ ಹಸುವಿನಿಂದ ಕಾಲ ಕಳೆಯಬೇಕಾದಂತಹ ಸಂದರ್ಭಗಳು ಬರುತ್ತಿದ್ದವು. ಅದಕ್ಕಾಗಿ ಇವರು ಕಂಡುಕೊಂಡ ಮಾರ್ಗ ಎಂದರೆ ಬೇಟೆಯ ಸಂದರ್ಭದಲ್ಲಿ ಗಾಯಗೊಂಡ ಬದುಕುಳಿದಿರತಕ್ಕಂತಹ ಕೆಲವೊಂದು ಬೇಟೆಗಳನ್ನ ಆಡುವಂತಹ ಒಂದು ಕಾರ್ಯವನ್ನ ಇವ್ರುಗಳು ಮಾಡ್ತಾ ಇದ್ರು ಮಧ್ಯ ಶಿಲಾಯುಗದಲ್ಲಿ. ಮಧ್ಯ ಶಿಲಾಯುಗ ಅಂತಕ್ಕಂಥದ್ದು ಮಾನವರ ಜನಜೀವನದ ಕಾಲ್ಪನಿಕ ದೃಶ್ಯಗಳ ಬಗ್ಗೆ ತಿಳುವಳಿಕೆ ನೀಡಿಸ್ತದೆ ಅನ್ನೋದನ್ನ ಇಲ್ಲಿ ನಾವು ಗಮನಿಸಬೇಕಾಗತ್ತೆ. ಇದರ ಮುಂದುವರೆದ ಭಾಗ ಪ್ರಾಣಿಗಳು ಮತ್ತು ದೊರೆತ ಮರಿಗಳನ್ನ ತಂದು ತಮ್ಮೊಟ್ಟಿಗೆ ಸಾಕುವುದು ಒಂದು ವಿಧದಲ್ಲಿ ಈ ಪ್ರಾಣಿಗಳು ಅವರಿಗೆ ಕಾಯ್ದಿರಿಸಿದ್ದ ತುರ್ತು ಕಾಲದ ಆಹಾರಗಳಾಗಿ ಬಳಕೆಯಾಗುತ್ತಿದ್ದವು. ಇಂದು ನಿಧಾನವಾಗಿ ಪಶುಪಾಲನೆ ಚಾಲನೆ ಕೊಟ್ಟಿತ್ತು. ಮಧ್ಯಶಿಲಾಯುಗದ ಮಾನವರು ತಮ್ಮ ಮತ್ತು ಪಶುಗಳ ಆಹಾರಕ್ಕಾಗಿ ನಿರಂತರ ಅಲೆದಾಡುತ್ತಿದ್ದರು. ಬಿಡುವಿನ ವೇಳೆಯಲ್ಲಿ ಬೀಡು ಬಿಟ್ಟ ಸ್ಥಳಗಳಲ್ಲಿ ಕಲ್ಲಾಸರೆಗಳಲ್ಲಿ ಮೇಲೆ ಚಿತ್ರಗಳನ್ನು ಬಿಡಿಸುತ್ತಿದ್ದರು. ಪ್ರಾಣಿಯ ಚರ್ಮಗಳನ್ನ ತಮ್ಮ ಮೇಲೊದಿಕೆಗಳಾಗಿ ಬಳಸುತ್ತಿದ್ದರು. ಬೆಂಕಿಯ ಪರಿಚಯ ಚೆನ್ನಾಗಿ ಇದ್ದಿತ್ತು. ಈ ಕಾಲದಲ್ಲಿ ನೆಲೆಗಳಲ್ಲಿ ಮಧ್ಯಪ್ರದೇಶ್ ಬಿಂಬೆಟ್ಕಾ, ಆದಮ್ಗರ್, ಕರ್ನಾಟಕದ ಬ್ರಹ್ಮಗಿರಿ, ಕನಗಗನಹಳ್ಳಿ, ರಾಜಸ್ಥಾನ ಬಾಗೋರ್, ಗಣೇಶ್ವರ್, ಪಶ್ಚಿಮ ಬಂಗಾಳದ ಬೀರ್ಬಾನ್ಪುರ್, ಆಂಧ್ರ ಪ್ರದೇಶದ ವಾನಾಪಸಾರಿ, ಉತ್ತರ ಪ್ರದೇಶದ ಸರಾಯಿ ನಹರ್ ರಾಯ್, ಮಹಾದಹ ಮುಂತಾದವು ಪ್ರಮುಖವಾಗಿದ್ದವು. ಮಧ್ಯಶಿಲಾಯುಗದ ಕಾಲವು ಇಂದಿಗೆ 12,000 ವರ್ಷಗಳಿಂದ 9,000 ವರ್ಷಗಳವರೆಗೆ ಇದ್ದಿತ್ತೆಂದು ಸಾಮಾನ್ಯವಾಗಿ ಗುರುತಿಸುವುದುಂಟು. ಹಾಗಾಗಿ ಇತಿಹಾಸ ಕಾಲದಲ್ಲಿ ಈ ಶಿಲಾಯುಗದಲ್ಲಿ ಮಧ್ಯಶಿಲಾಯುಗದಲ್ಲಿ ಯಾವ ರೀತಿಯ ಒಂದು ಜೀವನ ಪರಿಸ್ಥಿತಿ ಇತ್ತು, ಆಗಿನ ಕಾಲದ ಜನರ ಪರಿಸ್ಥಿತಿ ಹೇಗಿತ್ತು, ಅವರು ಯಾವ ರೀತಿಯ ಬದುಕನ್ನ ಕಟ್ಟಿಕೊಂಡಿದ್ರು, ಹೇಗೆ ಜೀವನವನ್ನ ಸಾಗಿಸ್ತಾ ಇದ್ರು ಅನ್ನೋ ವಿವರಣೆಯನ್ನ ಇಲ್ಲಿ ನಾವು ತಿಳ್ಕೊಂಡಿದ್ದೇವೆ. ಅದೇ ರೀತಿ ಇದರ ಮುಂದುವರೆದ ಭಾಗದಲ್ಲಿ ನೋಡೋದಾದರೆ ನವಶಿಲಾಯುಗ. ಮಧ್ಯಶಿಲಾಯುಗದ ಮಾನವರು ಪಶುಪಾಲಕರಾಗಿದ್ದರಿಂದ ಅವರಿಗೆ ಅವರ ಪಶುಗಳಿಗೆ ಆಗಾಗ ಆಹಾರದ ಅಭಾವ ಸೃಷ್ಟಿಯಾಗುತ್ತಿತ್ತು. ಆದ್ದರಿಂದ ಆ ಜನರ ಆಹಾರಕ್ಕಾಗಿ ಅಲೆಯುವುದನ್ನು ಬಿಟ್ಟು ನವಶಿಲಾಯುಗದಲ್ಲಿ ಆಹಾರ ಉತ್ಪಾದನೆಗೆ ಮುಂದಾದರು. ನದಿ ತೀರಗಳಲ್ಲಿ ಫಲವತ್ತಾದ ಮೆಕ್ಕಲು ಮಣ್ಣಿನಲ್ಲಿ ಕೃಷಿಯನ್ನ ಆರಂಭಿಸಿದರು. ಕೃಷಿಯು ನವಶಿಲಾಯುಗದ ಜನರಿಗೆ ಧಾನ್ಯವನ್ನ ಮತ್ತು ಅವರ ಪಶುಗಳಿಗೆ ಮೇವನ್ನ ಪೂರೈಸಿತ್ತು. ನವಶಿಲಾಯುಗದ ಆಯುಧಗಳು ಅಂದ್ರೆ ಅಲೆಮಾರಿ ಬದುಕನ್ನ ತೊರೆದು ಸೂಕ್ಷ್ಮ ಪ್ರದೇಶಗಳಲ್ಲಿ ನೆಲೆಸಲು ಆರಂಭಿಸಿದರು. ಹೀಗೆ ಕೃಷಿಯ ಸಂಸ್ಕೃತಿ ಮತ್ತು ನಾಗರಿಕತೆಗಳ ಉದಯಕ್ಕೆ ಮೊದಲ ಹೆಜ್ಜೆ ಆಯಿತು. ಭಾರತದ ಉಪಖಂಡಗಳಲ್ಲಿ ಕೃಷಿಯ ಆರಂಭಿಕ ಕುರುಹುಗಳು ಪಾಕಿಸ್ತಾನದ ಮೆಹರ್ಗರ್ ನೆಲೆಗಳಲ್ಲಿ ಕಂಡು ಬಂದಿದ್ದವು. ಇಲ್ಲಿನ ಜನರು ವಾಸಕ್ಕೆ ಒಣ ಇಟ್ಟಿಗೆಗಳಿಂದ ಮನೆಗಳನ್ನ ನಿರ್ಮಿಸಿದರು. ಕಾಶ್ಮೀರದ ಬುರ್ಜ್ ಹೋಮ್ ಪ್ರದೇಶದ ಜನರು ನೆಲದೊಳಗೆ ಗುಹೆಗಳನ್ನ ನಿರ್ಮಿಸಿಕೊಂಡರು. ಕೃಷಿಯಲ್ಲಿ ಉತ್ಪಾದಿಸಿದ ಧಾನ್ಯವನ್ನ ಸಂಗ್ರಹಿಸಿಡಲ್ಪಡುವ ಸಮಸ್ಯೆ ಎದುರಾದ ಕೈಯಿಂದ ಮಣ್ಣಿನ ಮಡಿಕೆ ಮಾಡುವ ವಿಧಾನ ಕಂಡುಕೊಂಡರು. ಅಲ್ಲದೆ ಹೊರತೆಗೆಯುವ, ಕಟ್ಟುವ, ಬೀಸುವ ಸಾಧನಗಳನ್ನ ಬಳಕೆಗೆ ತಂದರು. ಈ ಕಾಲದಲ್ಲಿ ಆರಂಭಿಕ ಹಳ್ಳಿಗಳು ಏಳಿಗೆಗೆ ಬಂದವು. ಚಕ್ರದ ಪರಿಚಯವಾದ ನಂತರ ಗುಣಾತ್ಮಕ ಮತ್ತು ವೈವಿಧ್ಯಮಯ ವಿಧಾನಗಳನ್ನ ಬಳಕೆ ಮಾಡಿಕೊಂಡು ನವಶಿಲಾಯುಗದಲ್ಲಿ ಕೃಷಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟರು. ಕೃಷಿ ಚಟುವಟಿಕೆಗಳನ್ನ ಅಚ್ಚುಕಟ್ಟಾಗಿ ಆ ಒಂದು ಕಾಲಘಟ್ಟದಲ್ಲಿ ಮಾಡಿದ್ರು ಅಂತ ಹೇಳಿ ನಾವು ಹೇಳ್ಬಹುದು. ಹಾಗಾಗಿ ಶಿಲಾಯುಗದಲ್ಲಿ ಈ ನವಶಿಲಾಯುಗದಲ್ಲಾಗಿರ್ಬೋದು, ಹಳೆ ಶಿಲಾಯುಗದಲ್ಲಾಗಿರ್ಬೋದು, ಮಧ್ಯ ಶಿಲಾಯುಗದಲ್ಲಾಗಿರ್ಬೋದು, ಆ ಜನರು ಬದುಕುವಂತಹ ಒಂದು ರೀತಿ, ಆ ಕಾಲಘಟ್ಟದಲ್ಲಿ ಆಗಿರ್ತಕ್ಕಂತಹ ಏನೇನು ಬದಲಾವಣೆಗಳಿದ್ದಾವೆ, ಆ ಕಾಲಘಟ್ಟದಲ್ಲಿ ಯಾವ ರೀತಿಯಾಗಿ ಬದುಕನ್ನ ಅಲ್ಲಿ ಜನರು ಸಾಗಿಸ್ತಾ ಇದ್ರು ಅನ್ನೋದ್ರ ಬಗ್ಗೆ ವಿವರಣೆಯನ್ನ ಕೊಟ್ಟಿದೆ. ಇದರ ಮುಂದುವರೆದ ಭಾಗದಲ್ಲಿ ನೋಡೋದಾದ್ರೆ ಇವರು ನವಶಿಲಾಯುಗದಲ್ಲಿ ಮಡಿಕೆಗಳ ತಯಾರಿಕೆ ಸಾಧ್ಯವಾಯಿತು. ಈ ಕಾಲದಲ್ಲಿನ ಕಲ್ಲಿನ ಆಯುಧಗಳು ಚೆನ್ನಾಗಿ ಉಜ್ಜಿ ನಯಗೊಳಿಸಿ ಬಳಸುತ್ತಿದ್ದರು. ಬಳ್ಳಾರಿಯ ಸಮೀಪ ಸಂಗನಕಲ್ಲು ಈ ರೀತಿಯ ಆಯುಧ ಉತ್ಪಾದನಾ ನೆಲೆಯಾಗಿತ್ತು. ವಿಶೇಷವಾಗಿ ಕೈಗೊಡಲಿ, ಮೂಳೆಗಳಿಂದ ತಯಾರಿಸಿದ ಆಯುಧಗಳನ್ನು ಬಳಸುತ್ತಿದ್ದರು. ಕರ್ನಾಟಕದ ಬನಹಳ್ಳಿ, ಬ್ರಹ್ಮಗಿರಿ, ಬೂದಿಯಾಳ, ಹಳ್ಳೂರು, ಪಿಕ್ಲೆಹಾಳ, ಟಿ ನರಸೀಪುರ, ಉತ್ತೂರು, ಬಿಹಾರದ ಚಿರಾಣ್ ಮುಂತಾದ ಕಡೆಗಳಲ್ಲಿ ನವಶಿಲಾಯುಗದ ನೆಲೆಗಳು ಕಂಡು ಬಂದಿದ್ವು. 9,000ದಿಂದ 5,000 ವರ್ಷಗಳ ಹಿಂದೆ ಗುರುತಿಸಲಾಗಿತ್ತು. ಯಾವ ರೀತಿಯ ಭಾರತದ ನೆಲೆಗಳಿದ್ವು, ಯಾವ ಪ್ರದೇಶದಲ್ಲಿ ಆ ನೆಲೆಗಳು ಇದ್ದವು ಅನ್ನೋದನ್ನ ಹಳೆಯ ಶಿಲಾಯುಗ, ಮಧ್ಯ ಶಿಲಾಯುಗ, ನವಶಿಲಾಯುಗ, ಯಾವ ಪ್ರದೇಶಗಳಲ್ಲಿ ಆ ನೆಲೆಗಳು ಇದ್ದವು ಅನ್ನೋದನ್ನ
ಈ ಒಂದು ಮ್ಯಾಪಿನಲ್ಲಿ ನೀವು ನೋಡಬಹುದು. ಸೊ ಎಲ್ಲೆಲ್ಲಿ ಯಾವ ಪ್ರದೇಶಗಳಲ್ಲಿ ಆ ಪ್ರದೇಶಗಳನ್ನ ಗುರುತಿಸಲಾಗಿತ್ತು. ಸೊ ಈ ಉದಾಹರಣೆಗೆ ಮೆಹರ್ಗರ್ ಅಂತ ಹೇಳಿ ಬರ್ತದೆ. ಸೊ ಗಣೇಶ್ ಬರ್ತದೆ, ವಾಗೋಡ್ ಬರ್ತದೆ, ಸೊ ಬಿಂಬೈಟ ಬರ್ತದೆ, ಹುಣಸಗಿ ಬರ್ತದೆ. ಕರ್ನಾಟಕದಲ್ಲಿ ಬ್ರಹ್ಮಗಿರಿ, ಬನಹಳ್ಳಿ, ಸೊ ಹೀಗೆ ಹಲವಾರು ರೀತಿಯ ಹಳ್ಳಿಗಳನ್ನು ನೋಡಿದಾಗ ಈಗಾಗಲೇ ನಾನು ವಿವರಣೆಯನ್ನು ಕೊಡುವಾಗ ಆ ಎಲ್ಲ ವಿವರಗಳನ್ನು ಹೇಳಿದ್ದೇನೆ. ಸೊ ಹಳೆ ಶಿಲಾಯುಗ ಮತ್ತೆ ಮಧ್ಯ ಶಿಲಾಯುಗ, ನವ ಶಿಲಾಯುಗದಲ್ಲಿ ಇರುವಂತಹ ಪ್ರದೇಶಗಳನ್ನ ಇಲ್ಲಿ ತಿಳಿಸಿದ್ದೇನೆ. ಅದೇ ರೀತಿ ಲೋಹಯುಗ, ನವಶಿಲಾಯುಗದ ಕೊನೆಯ ಕಾಲಕ್ಕೆ ಲೋಹಗಳ ಬಳಕೆಗೆ ಆರಂಭ ಆಯಿತು. ಮೊದಲು ಮಾನವರು ಬಳಸಿದ ಲೋಹ ತಾಮ್ರಕ್ಕೆ ತವರನ್ನ ಸೇರಿಸಿ ಕಂಚು ಉತ್ಪಾದಿಸುವುದನ್ನು ಕಲಿತರು. ಕಂಚು ತಾಮ್ರಕ್ಕಿಂತ ಗಡುಸಾದ ಒಂದು ಮಿಶ್ರ ಲೋಹವಾಗಿತ್ತು. ಅಲ್ಲಿ ಲೋಹಯುಗ ಪ್ರಾರಂಭವಾಗುತ್ತೆ. ತದನಂತರದಲ್ಲಿ ತಾಮ್ರ ಮತ್ತು ಕಂಚಿನ ಶಿಲಾಯುಗ. ತಾಮ್ರ ಮತ್ತು ಕಂಚಿನ ಆಯುಧಗಳ ಪ್ರಮಾಣ ಅತ್ಯಲ್ಪವಾಗಿದ್ದರಿಂದ ಅವುಗಳ ಜೊತೆಯಲ್ಲಿಯೇ ಶಿಲಾಯುಧಗಳ ಮುಂದುವರೆದವು. ಆದ್ದರಿಂದ ಈ ಕಾಲವನ್ನ ತಾಮ್ರ ಮತ್ತು ಕಂಚಿನ ಶಿಲಾಯುಗ ಎಂದು ಕೂಡ ಕರೆಯಲಾಗುತ್ತೆ. ಇದು 5000 ವರ್ಷಗಳಿಂದೀಚೆಗೆ ಕಂಡು ಬಂದಿದೆ. ಬೃಹತ್ ಶಿಲಾ ಸಂಸ್ಕೃತಿಯ ಶಿಲಾ ಗೋರಿಗಳು ಇಲ್ಲಿ ಕಂಡು ಬಂದಿವೆ. ಕೃಷಿ ಮತ್ತು ಪಶುಪಾಲನೆ ಪ್ರಧಾನ ಉದ್ಯೋಗವಾಗಿತ್ತು. ಚಕ್ರಗಳಿಂದ ಮಾಡಿದ ಅಲಂಕೃತ ಮಡಿಕೆಗಳು ಈ ಕಾಲಘಟ್ಟದಲ್ಲಿ ಕಂಡು ಬಂದಿದ್ವು ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ. ಹಾಗಾಗಿ ಸೊ ಲೋಹಯುಗ ಪ್ರಾರಂಭವಾಗುತ್ತೆ. ಲೋಹಯುಗ ನವಶಿಲಾಯುಗದ ಕೊನೆಯ ಕಾಲಕ್ಕೆ ಲೋಹಗಳ ಬಳಕೆ ಆರಂಭವಾಗುತ್ತೆ. ಸೊ ಮೊದಲು ಮಾನವರು ಬಳಸಿದ ಲೋಹ ತಾಮ್ರಕ್ಕೆ ತವರನ್ನ ಸೇರಿಸಿ ಕಂಚು ಉತ್ಪಾದಿಸಲು ಕಲಿತರು. ಕಂಚು ತಾಮ್ರಕ್ಕೆ ಗಡುಸಾದ ಒಂದು ಮಿಶ್ರಲೋಹವಾಗಿತ್ತು. ಅದೇ ರೀತಿ ಮುಂದುವರೆದ ಭಾಗದಲ್ಲಿ ತಾಮ್ರದ ಉಪಕರಣಗಳು, ಆಭರಣಗಳು ದೊರಕಿವೆ. ಭೂಮಿಯನ್ನ ಆಳವಾಗಿ ಹೂಳಲು ಮತ್ತು ಅರಣ್ಯ ಕಡಿದು ಕೃಷಿ ಭೂಮಿಯಾಗಿ ಪರಿವರ್ತಿಸಲು ಕಂಚಿನ ಉಪಕರಣಗಳು ನೆರವಾಗಿದ್ದವು. ಸೊ ಇತಿಹಾಸ ಇಂದಿನ ಕಾಲಘಟ್ಟದಲ್ಲಿ ಯಾವ ರೀತಿಯ ಬದಲಾವಣೆಗಳು ಇದ್ದವು, ಅಲ್ಲಿ ಜನರು ಯಾವ ರೀತಿಯಾಗಿ ವಾಸಿಸ್ತಿದ್ರು ಅಂತಕ್ಕಂಥ ವಿಚಾರಗಳನ್ನು ಹೇಳುತ್ತದೆ. ಅದೇ ರೀತಿ ಇದರಿಂದ ಆಹಾರ ಪದಾರ್ಥಗಳ ಉತ್ಪಾದನೆಯಲ್ಲಿ ಹೆಚ್ಚಳ ಕಂಡಿತ್ತು. ಹೆಚ್ಚುವರಿ ಧಾನ್ಯವನ್ನ ಅಗತ್ಯವಿರುವ ಪ್ರದೇಶಗಳಲ್ಲಿ ಕಳಿಸಿಕೊಡುವ ಮೂಲಕ ವ್ಯಾಪಾರ ವಹಿವಾಟು ಆರಂಭವಾಗುತ್ತೆ. ಪರಿಣಾಮ ವಾಯುವ್ಯ ಭಾರತದ ಸಿಂಧು ಮತ್ತು ಅದರ ಉಪನದಿಗಳ ಕೊಳ್ಳದಲ್ಲಿ ಹರಪ್ಪ ನಾಗರಿಕತೆಯಂತಹ ಬೃಹತ್ ಸಂಸ್ಕೃತಿ ತಲೆಯೆತ್ತಲು ಸಾಧ್ಯವಾಗುತ್ತೆ. ಇದನ್ನ ಮೊದಲ ನಗರೀಕರಣವೆಂದು ಇತಿಹಾಸಕಾರರು ಗುರುತಿಸ್ತಾರೆ. ದಕ್ಷಿಣ ಭಾರತದಲ್ಲಿ ತಾಮ್ರಕ್ಕೆ ಹೋಲಿಸಿದಾಗ ಕಂಚಿನ ಬಳಕೆ ಹೆಚ್ಚಾಗಿರಲಿಲ್ಲ. ಕರ್ನಾಟಕದ ಹಳ್ಳೂರು, ಬನಹಳ್ಳಿ, ಬ್ರಹ್ಮಗಿರಿ ಮುಂತಾದ ಕಡೆಗಳಲ್ಲಿ ತಾಮ್ರ ಮತ್ತು ಕಂಚಿನ ಶಿಲಾಯುಗದ ಆಧಾರಗಳು ದೊರಕಿವೆ ಅನ್ನೋದನ್ನ ಇಲ್ಲಿ ನಾವು ಗಮನಿಸಬೇಕಾಗ್ತದೆ. ಹಾಗಾಗಿ ಅಲ್ಲಲ್ಲಿ ಕೆಲವು ಪ್ರದೇಶಗಳಿಗೆ ಶಿಲಾಯುಗದ ಕೆಲವು ಹಳೆ ಕಾಲದ ಪದ್ಧತಿಗಳು, ಹಳೆ ಕಾಲದ ಆಭರಣಗಳು, ಹಳೆ ವೈಜ್ಞಾನಿಕ ಪದ್ಧತಿಗಳೆಲ್ಲವೂ ದೊರಕಿದವು. ಅದೇ ರೀತಿ ಕಬ್ಬಿಣ ಯುಗ ಅತ್ಯಂತ ಗಡುಸಾದ ಲೋಹ. ಇದು ದಕ್ಷಿಣ ಭಾರತದಲ್ಲಿ ತಾಮ್ರಕ್ಕೂ ಮೊದಲೇ ಬಳಕೆಯಲ್ಲಿತ್ತು. ಕಬ್ಬಿಣ 3500 ವರ್ಷಗಳ ಹಿಂದೆ ದಕ್ಷಿಣ ಭಾರತದಲ್ಲಿ ಬಳಕೆಗೆ ಬಂದಿತ್ತು. ಈ ಕಾಲವನ್ನ ಬೃಹತ್ ಶಿಲಾ ಸಂಸ್ಕೃತಿಯ ಕಾಲವೆಂದು ಕರೀತಾರೆ. ಕಬ್ಬಿಣ ಆಯುಧ ಮತ್ತು ಸಲಕರಣೆಗಳು, ಕೃಷಿ ಹಾಗೂ ಕರಕುಶಲ ಉತ್ಪಾದನೆಯಲ್ಲಿ ನೆರವಾದವು. ಉತ್ತರ ಭಾರತದಲ್ಲಿ ಕಬ್ಬಿಣದ ಬಳಕೆ ತೀವ್ರಗೊಂಡಂತೆ ಕೃಷಿ ಚಟುವಟಿಕೆಗಳು ಗರಿಗೆದರಿತು. ಇದರಿಂದ ಹೆಚ್ಚುವರಿ ಉತ್ಪಾದನೆ ಉಂಟಾಯಿತು. ಹೆಚ್ಚುವರಿ ಉತ್ಪಾದನೆಯನ್ನು ನಿಯಂತ್ರಿಸುವ ವರ್ಗ ಪ್ರಭುತ್ವವಾಗಿ 2600 ವರ್ಷಗಳ ಹಿಂದೆ ಉದಯವಾದವು. ಅವುಗಳೇ ಗಣರಾಜ್ಯಗಳು. ಅನಂತರ ನಂದ, ಮೌರ್ಯ ಸಾಮ್ರಾಜ್ಯಗಳು ಪ್ರವರ್ಧಮಾನಕ್ಕೆ ಬಂದವು. ಕಬ್ಬಿಣ ಶಿಲಾಯುಗಕ್ಕೆ ಸೇರಿದಂತಹ ಕರ್ನಾಟಕದ ಪ್ರಮುಖ ನೆಲೆಗಳೆಂದರೆ ಬನಹಳ್ಳಿ, ಹಿರೇಬೆನಕಲ್ಲು, ಬ್ರಹ್ಮಗಿರಿ, ಕೊಪ್ಪ, ಹೆಗಡೆಹಳ್ಳಿ, ಟಿ ನರಸೀಪುರ, ಹೆಮ್ಮಿಗೆ, ಹಳ್ಳೂರು, ಜಡಿಗೇನಹಳ್ಳಿ, ಸಾವನದುರ್ಗ, ಹತ್ರಿದುರ್ಗ, ಪಾಂಡವರ ದಿಣ್ಣೆ ಮೊದಲಾದವುಗಳು ಕಬ್ಬಿಣ ಯುಗದ ಕೆಲವೊಂದು ನೆಲೆಗಳನ್ನ ಕರ್ನಾಟಕದ ಕೆಲವು ಪ್ರದೇಶಗಳಲ್ಲಿ ನಾವು ಕಾಣ್ತಾ ಇದ್ದೇವೆ. ಸೊ ಕರ್ನಾಟಕದಲ್ಲಿ ಇರತಕ್ಕಂತಹ ಪ್ರದೇಶಗಳ ಬಗ್ಗೆ ನಾನು ಈಗಾಗಲೇ ನಿಮ್ಗೆ ತಿಳಿಸಿದ್ದೇನೆ. ಹೀಗೆ ನಾನು ಮಾಡಿರುವಂತ ಕ್ಲಾಸು ಸೊ ಇವತ್ತಿನ 6ನೇ ತರಗತಿಯ ಸಮಾಜ ವಿಜ್ಞಾನ ಭಾಗ 1ರ ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ ಅಂತಕ್ಕಂಥ ವಿಷಯದ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ನಾನು ವಿಶೇಷ ಒಂದು ಕ್ಲಾಸ್ ಅನ್ನ ಮಾಡ್ತಾ ಇದ್ದೇನೆ. ಹೀಗೆ ದಿನಕ್ಕೊಂದು ವಿಶೇಷ ಸಂಚಿಕೆಯೊಂದಿಗೆ ನಿಮ್ಮೊಂದಿಗೆ ಬರ್ತಾ ಇದ್ದೇನೆ. ನನ್ನ ಚಾನೆಲ್ ಅನ್ನ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದಲ್ಲಿ ಡಾಕ್ಟರ್ ಲೋಕೇಶ್ ರಾಠೋಡ್ ಅಮರ್ತ್ಯ ಸೇನ್ ಅಧ್ಯಯನ ವೇದಿಕೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಾನು ಹೇಳಿರುವಂತ ಕ್ಲಾಸ್ ನಿಮ್ಗೆ ಇಷ್ಟವಾಗಿದ್ರೆ ಇದಕ್ಕೆ ಕಮೆಂಟ್ ಮಾಡಿ. ಮುಂಬರುವ ದಿನಮಾನಗಳಲ್ಲಿ ಇನ್ನೂ ಹೆಚ್ಚೆಚ್ಚು ಕ್ಲಾಸ್ಗಳನ್ನ
ನನ್ನ ಯೂಟ್ಯೂಬ್ ಚಾನೆಲ್ ಮೂಲಕ ಸ್ಪರ್ಧಾರ್ಥಿಗಳಿಗೆ ಮಾಡ್ತಾ ಇದ್ದೇನೆ. ಮನೆಯಲ್ಲಿ ಕುಳಿತುಕೊಂಡು ಈ ಸ್ಪರ್ಧಾರ್ಥಿಗಳು ನಾನು ಮಾಡಿರತಕ್ಕಂಥ ಕ್ಲಾಸ್ಗಳನ್ನ ವೀಕ್ಷಣೆ ಮಾಡಿ ಇದರಲ್ಲಿ ಇರುವಂತಹ ಪ್ರಮುಖ ಅಂಶಗಳನ್ನ ಬರೆದುಕೊಂಡು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗಿ. ಎಲ್ರಿಗೂ ಧನ್ಯವಾದಗಳು.